ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ಈ ಫೈಲ್ ಸ್ವಲ್ಪ ಚೆಕ್ ಮಾಡಿ. ಓಕೆ. ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದೀರಾ? ಹೌದೌದು. ನನ್ನ ಹೆಸರು ಉಷಾ ಅಂತ. ನನ್ನ ಹೆಸರು ಮದನ್. ಮದ್ವೆ ಆಗಿದ್ಯಾ? ನೋ 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 ನೋ, ಐ ಆಮ್ ಎ ಬ್ರಹ್ಮಚಾರಿ, ಬ್ಯಾಚುಲರ್. ನೀವು ಮಿಸ್ಸಸ್? ಈ ಫೈಲ್ ನಲ್ಲಿ ನನ್ನ ಸಿಗ್ನೇಚರ್ ಇದೆ, ನೀವೇ ಕಂಡು ಹಿಡೀರಿ. ಈ ಫೈಲಿಗೆ ಸಿಗ್ನೇಚರ್ ಹಾಕಿ. ಏನಿವತ್ತು ಬೆಳಗಿಂದ ಬಹಳ ಖುಷಿಯಾಗಿದ್ದೀರಲ್ಲ, ಎಲ್ರು ಶುಭ ಹಾರೈಸ್ತಾ ಇದ್ರು, ಏನು ವಿಶೇಷ? ನನಗೆ ಗಂಡು ನೋಡ್ತಿದ್ದಾರೆ. ಹೌದಾ? ಬೈ ನನಗೂ ಹೆಣ್ಣು ನೋಡ್ತಿದ್ದಾರೆ. ಎಲ್ಲಿ ತೋರಿಸಿ ನಿಮ್ ಕೈನ. ನಿಮ್ಗೆ ಕೈರೇಖೆನೂ ನೋಡಕ್ ಬರುತ್ತಾ? ಯಾವ್ದು ಬರಲ್ಲ ಅಂತ ಕೇಳಿ, ನಾನು ಒಂದ್ಸತಿ ನೋಡಿದ್ರೆ ಸಾಕು, ಯಾವ್ಯಾವ್ದು ಎಲ್ಲೆಲ್ಲಿ ಹೇಗೆ ಇದೆ ಅಂತ ಹೇಳ್ಬಿಡ್ತೀನಿ. ಯಾವುದು? ಗ್ರಹ ಬಲ. ಈಗ ನೋಡಿ, ನಿಮ್ಮಲ್ಲಿ ಚಂದ್ರ ಶುಕ್ರ ಜೋರಾಗಿ ಉಬ್ಬಿದೆ. ಶುಕ್ರ ಸೆಕ್ಷುವಲ್ ಗಾಡ್, ಚಂದ್ರ ಅಟ್ರಾಕ್ಟಿವ್ ಗಾಡ್. 16 ಮಕ್ಕಳನ್ನು ಪಡೆಯೋ ಯೋಗ ಇದೆ ನಿಮಗೆ. ಹೋಗಿ ಸರ್. ಕುಡೀರಿ ಸರ್, ಕುಡೀರಿ. ಬಿಸಿ ಇರುವಾಗ್ಲೇ ಸಖತ್ತಾಗಿ ಈರ್ ಬಿಡ್ಬೇಕು. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೌಂಟ್ ಡಿಮ್ಯಾಂಡು. ಏನ್ರಿ, ಸ್ವಲ್ಪ ಬನ್ನಿ. ಏನದು? ಯಾವನೋ ಒಬ್ಬ ಸೈಟ್ ಹೊಡಿತಿದ್ದಾನೆ. ಪರವಾಗಿಲ್ವೇ, ನಿನಗೂ ಸೈಟ್ ಹೊಡಿಯೋರು ಇದಾರೇನೆ? ನನಗಲ್ಲ ರೀ, ಪಕ್ಕದ ಮನೆ ಹುಡುಗಿಗೆ. ಪಕ್ಕದ ಮನೇಲಿ ಮುದುಕಿ ಅಲ್ವಾ ಇದ್ದಿದ್ದು? ಅವ್ಳು ಹುಡುಗಿ ಯಾವಾಗಾದ್ಲೆ? ಆ ಮುದುಕಿಗೊಬ್ಬ ಮಗ ಇದ್ನಲ್ಲ, ಅವನು ಗುಂಟೂರ್ನಿಂದ ಒಬ್ಬಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ. 18-19 ವರ್ಷ ಇರ್ಬೇಕು. ಗುಂಟೂರ ಅಮ್ಮಾಯಿ 18-19 ವರ್ಷ. ಪಕ್ಕದಲ್ಲಿ ನಾನಿರುವಾಗ ಇನ್ನೊಬ್ಬ ಬಂದು ಡೌ ಹೊಡಿಯದ. ನಾನು ಒಂಥರ ಮನುಷ್ಯ ಅಂತ ಎಲ್ರಿಗೂ ಗೊತ್ತಲ್ಲ. ಅಲ್ಲೋಡಿ, ಯಾಕಾಗ ನಿಂತ್ಕೊಂಡ್ಬಿಟ್ರಿ? ಹೋಗ್ ದಬಾಯಿಸಿ. ಅವಸರ ಪಡ್ಬೇಡ ಕಣೆ, ಏನ್ ಮಾಡ್ತಾನ ನೋಡೋಣ. ಹೋಗ್ರಿ. ಸರ್, ನನ್ ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸಲ ಈ ಕಡೆ ಬರೋದೇ ಇಲ್ಲ ಸರ್, ನನ್ ಬಿಟ್ಟು ಬಿಡಿ ಸರ್. ಹೆಸರೇನು? ವೆಂಕಟ ಸುಬ್ಬ. ನಿಂದಲ್ವಾ ಆ ಹುಡುಗಿದು? ಹೆಸರು ಗೊತ್ತಿಲ್ಲ, ಗುಂಟೂರ ಅಮ್ಮಾಯಿ. ಇಲ್ಲಿ ಬಂದ್ ಎಷ್ಟು ದಿವಸ ಆಯ್ತು? ನಾನಾ ಹುಡುಗಿನ? ಆ ಹುಡುಗಿ ಗೊತ್ತಿಲ್ಲ. ಈ ತರ ವಿಷಯಕ್ಕೆಲ್ಲ ನಾನಿದ್ದೀನಿ, ನೀನ್ ಹೋಗು. ಆಯ್ತು. ನೀನ್ ಹೋಗ್ಬಿಟ್ರೆ ಹಾಗೆ, ಆ ಹುಡುಗಿ ಜೊತೆ ನಾನ್ ಮಾತಾಡ್ಬೇಕು. ನಡಿ. ತಪ್ಪಾಯ್ತು ಅಂತ ಕ್ಷಮೆ ಕೇಳು. ತಪ್ಪಾಯ್ತಮ್ಮ. ಹೂ ತಗೋ. ತಗೊಳ್ಳಿ. ಬಿಡು ಗಾಡಿನ. మీరేం బాధపడకండి గుంటూరు అమ్మాయి. ఈ ఏరియాలో ఎవరు ఏం చేసినా నాతో చెప్పండి, చెప్పులేలు కూడా చంపేస్తాను. మీకు తెలుగు వచ్చా? నాకు చాలా భాష తెలుసండి. ಏನ್ರಿ ಅಲ್ಲೇನ್ ಮಾಡ್ತಿದ್ದೀರಿ? ಏನೂ ಇಲ್ಲ, ಪಾಪ ಹುಡುಗಿ ಹೆದರ್ಕೊಂಡ್ಬಿಟ್ಟಿದ್ದಾಳೆ, ಸ್ವಲ್ಪ ಧೈರ್ಯ ಹೇಳ್ತಾ ಇದ್ದೀನಿ. ఆడదివరు? ఆడది కాదు, గాడిది. నన్ను దూరు సంబంధము. వస్తా. చిక్కని అమ్మాయి పక్కలో ఉందంటే చిక్కని స్వర్గము చిక్కినట్టు సుమా. సార్, ನಿಮ್ಮನ್ನ ಅಕ್ಕ ಕರೀತಾ ಇದ್ದಾರೆ. ಏನು? ಹಳೆ ನಂಬರ್ ಏನು ಹೇಳಿದ್ರಿ? 18. ನನ್ನ ಹಿಂದೆನೆ ಬನ್ನಿ. ಹಳೆ ಪಾತ್ರೆ ಸಾಮಾನ್, ಹಳೆ ಪಾತ್ರೆ ಸಾಮಾನ್. ಸ್ವಲ್ಪ ನಿಂತ್ಕೊಪ್ಪ, ನನ್ನ ಹಿಂದೆನೆ ಬಾ. ಹಳೆ ಪಾತ್ರೆ ಸಾಮಾನ್. ನಿಂತ್ಕೊಪ್ಪ, ನನ್ನ ಹಿಂದೆ ಬಾ. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ನೀವಿಬ್ರು ಇಲ್ಲೇ ಇರಿ, ನೀವು ಮಾತ್ರ ಒಳಗ್ ಬನ್ನಿ. ಬನ್ನಿ.
ಕೂತ್ಕೊಳ್ಳಿ. ನಾನ್ ಬಂದಿದ್ ಪದ್ಮಾಬಾಯಿ, ವಯಸ್ಸು 55. ಅರೆ, ಹೇಳಿದ್ದೆ ಹೇಳ್ತಿದ್ದೀರಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ಇದುವರೆಗೂ ನಾನು ಮೀಟ್ ಮಾಡದೇ ಇರೋಂತ ಅಟ್ರಾಕ್ಟಿವ್ ಪರ್ಸನಾಲಿಟಿ ನಿಮ್ದು. ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ. ನೀವು ನಗ್ತಿದ್ದೀರಿ. 34, 35, 36, 37, 38, 39. 40. ಓ, ನೀವಾ? 5 ನಿಮಿಷದ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಪರವಾಗಿಲ್ಲ, ಅವಸರ ಇಲ್ಲ, ನಿಧಾನ ಮಾಡಿದ್ರಂತೆ. ಈಗ ನಿಮ್ ಪಾಡಿ ನೀವು ಎಕ್ಸರ್ಸೈಸ್ ಮಾಡಿ. ಓಕೆ. ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀರಾ? ಪರ್ಸನಾಲಿಟಿಗೋಸ್ಕರ ಅಲ್ದೆ ಹೋದ್ರು ದೇಹದ ಆರೋಗ್ಯಕ್ಕೋಸ್ಕರನಾದ್ರೂ ದಿನ 10 ನಿಮಿಷ ಎಕ್ಸರ್ಸೈಸ್ ಮಾಡ್ಲೇಬೇಕು. ಆಗ್ಲೇ ಎಲ್ಲ ಫ್ರೆಶ್ ಆಗಿರೋದು. ಬೆಳಿಗ್ಗೆನೆ ಮಾಡ್ಬಿಡ್ತಿದ್ದೆ, ಕೆಲ್ಸ ಇತ್ತು, ಆಗ್ಲಿಲ್ಲ. ಅದಕ್ಕೆ ಈಗ ಮಾಡ್ತಾ ಇದ್ದೀನಿ. ಯಾಕೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಾಡ್ಬೋದಲ್ಲ? ಇವತ್ತಿಗೆ ಫ್ರೆಶ್ ಆಯ್ತು, ಸಾಕು. ಈಗ ಬಂದ್ಬಿಡ್ತೀನಿ. ಗವಾಸ್ಕರ್ ಅದ್ಭುತವಾಗಿ ಸೆಂಚುರಿ ಹೊಡೆದಿದ್ದು ಎಲ್ಲರಿಗೂ ತಿಳಿದೇ ಇದೆ. ಅದೇ ಗವಾಸ್ಕರ್ ಅದೇ ಜಾಗದಲ್ಲಿ ಇಂದು ಮತ್ತೊಮ್ಮೆ ಜಯಪ್ರದವಾಗಿ ಸೆಂಚುರಿ ಹೊಡೆದಿದ್ದಾರೆ. ಅವರ ವೇಗ ಅತ್ಯಂತ ಹುಮ್ಮಸ್ಸಿನಿಂದ ಮುಂದುವರೆದಿದೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮಿಸ್ಟರ್ ಮದನ್, ನಿಮ್ ಹೆಂಡತಿ ಗರ್ಭಿಣಿ. ಅದಕ್ಕೆ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಟೈಮಿಗೆ ಸರಿಯಾಗಿ ಮೆಡಿಸಿನ್ ಕೊಡ್ಬೇಕು. ಅವರು ಕರೆಕ್ಟ್ ಟೈಮ್ಗೆ ಊಟ ಮಾಡ್ಬೇಕು, ರೆಸ್ಟ್ ತಗೋಬೇಕು.